ತಂದಾನೇ ನನಿತಾನ. ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಬೇಸಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ತಮ್ಮೆಲ್ಲರೂ ಗೊತ್ತಿದೆ, ಈ ಬೇಸಿಗೆ ಕಾಲದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಸಮಸ್ಯೆ ಜಾನುವಾರುಗಳಿಗೆ ಮೇವು ಮತ್ತು ನೀರು. ನಮ್ಮ ರಾಷ್ಟ್ರ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಈ ಜಾನುವಾರುಗಳನ್ನು ಹೊಂದಿರತಕ್ಕಂತಹ ರಾಷ್ಟ್ರ. ಹಾಗಾಗಿ ಈ ಜಾನುವಾರುಗಳನ್ನು ಈ ಬೇಸಿಗೆಯ ಸಮಯದಲ್ಲಿ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ನಾವು ಈ ಜಾನುವಾರುಗಳನ್ನು ಬೇಸಿಗೆಯಲ್ಲಿ ಹೆಚ್ಚು ಕಾಳಜಿ ವಹಿಸಿದ್ದೇ ಆದರೆ ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಅವು ನಮ್ಮ ಆಸರೆಗೆ ಬರ್ತವೆ. ಹಾಗಾಗಿ ಈ ಜಾನುವಾರುಗಳಿಗೆ ಬೇಸಿಗೆಯಲ್ಲಿ ಯಾವ ರೀತಿಯ ಆಹಾರವನ್ನು ಪೂರೈಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಪೂರೈಕೆ ಮಾಡಬೇಕು, ಹಸಿರು ಮೇವಿನ ಪರ್ಯಾಯವಾಗಿ ಯಾವ ಬೇರೆ ಥರದ ಮೇವುಗಳನ್ನು ಪೂರೈಸುವುದು ಸೂಕ್ತ, ಹಾಗೂ ನೀರು ಇದು ಸಹ ಅಷ್ಟೇ ಮುಖ್ಯ. ನೀರನ್ನು ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಮಾಡಬೇಕು ಇತ್ಯಾದಿ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಡಾಕ್ಟರ್ ಸಿದ್ದರಾಮಣ್ಣ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರೇ, ತಾವು ಸಿದ್ದರಾಮಣ್ಣ ಅವರ ಜೊತೆ ನೇರವಾಗಿ ದೂರವಾಣಿಯಲ್ಲಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ಸಂಖ್ಯೆ 08023542599 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇವತ್ತಿನ ವಿಷಯ ಅಂತ ಹೇಳಿದರೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಯಾವ ಮೇವಿನ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಿದ್ದರಾಮಣ್ಣ ಅವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಸಿದ್ದರಾಮಣ್ಣ ಅವರಿಗೆ ಮೊದಲನೇ ಪ್ರಶ್ನೆ, ಪ್ರಾಯಶಃ ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಜಾನುವಾರುಗಳಿಗೆ ಯಾವ ಪೋಷಕಾಂಶಗಳನ್ನು ಪೂರೈಸಬೇಕಾಗ್ತದೆ, ಯಾವ ರೂಪದಲ್ಲಿ ಕೊಡಬೇಕು ಮತ್ತು ಯಾವ ಒಂದು ಪ್ರಮಾಣದಲ್ಲಿ ಕೊಟ್ಟರೆ ಹೆಚ್ಚು ಸೂಕ್ತವಾಗಿರ್ತದೆ ಅಂತೇಳಿ? ಸಾಮಾನ್ಯವಾಗಿ ರಾಸುಗಳಿಗೆ ನಾವು ಹಸಿರು ಹುಲ್ಲು, ಒಣ ಹುಲ್ಲು, ಪಶು ಆಹಾರ, ಖನಿಜಾಂಶಗಳ ಮಿಶ್ರಣವನ್ನು ನೀಡ್ತೀವಿ. ಹಸಿರು ಹುಲ್ಲುಗಳನ್ನ ಪ್ರಮಾಣ ಸಾಮಾನ್ಯವಾಗಿ ದಿನಕ್ಕೆ 20 ರಿಂದ 25 kg ಅಷ್ಟನ್ನು ಕೊಡಬೇಕಾಗುತ್ತೆ. ಒಣ ಹುಲ್ಲಿನ ಪ್ರಮಾಣ 6 ರಿಂದ 8 kg ಅಷ್ಟು. ಪಶು ಆಹಾರವನ್ನು ನಾವು ಹಾಲು ಉತ್ಪಾದನೆಗೆ ಮತ್ತು ಬೆಳವಣಿಗೆಗೆ ಕೊಡ್ತೀವಿ. ಬೆಳವಣಿಗೆಗಾದರೆ 1 ರಿಂದ 2 kg ಅಷ್ಟು ಪಶು ಆಹಾರ ಕೊಡ್ತೀವಿ. ಹಾಲು ಉತ್ಪಾದನೆಗಾದರೆ ಪ್ರತಿ 2.5 ಲೀಟರ್ ಹಾಲು ಉತ್ಪಾದನೆಗೆ 1 kg ಪಶು ಆಹಾರವನ್ನು ಕೊಡ್ತೀವಿ. ಸಾಮಾನ್ಯವಾಗಿ ಒಂದು 10 ಲೀಟರ್ ಹಾಲು ಕೊಡ್ತಕ್ಕಂಥ ಒಂದು ಹಸುಗೆ ಒಂದು 25 kg ಅಷ್ಟು ಹಸಿ ಹುಲ್ಲು, ಒಂದು 6 ರಿಂದ 8 kg ಅಷ್ಟು ಒಣ ಹುಲ್ಲು, ಒಂದು 5 ರಿಂದ 6 kg ಅಷ್ಟು ಪಶು ಆಹಾರ, ಜೊತೆಗೆ ಖನಿಜಾಂಶಗಳ ಮಿಶ್ರಣ 100 ಗ್ರಾಮ್ನಷ್ಟು ಖನಿಜಾಂಶಗಳ ಮಿಶ್ರಣ, ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಒಂದು 20 ಗ್ರಾಮ್ ಅಡುಗೆ ಸೋಡಾವನ್ನು ಕೊಟ್ಟಿದ್ದೆ ಆದರೆ ನಮ್ಮ ರಾಸುಗಳಿಂದ ಹೆಚ್ಚು ಹಾಲು ಉತ್ಪಾದನೆ ನಾವು ಪಡಿಬೋದು. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ನಮ್ಮಲ್ಲಿ ಬರೋದು, ಈ ಬೇಸಿಗೆ ಪ್ರಾಯಶಃ ಬೇಸಿಗೆ ಅಂತ ಹೇಳಿದ್ರೆ ಸುಡು ಬಿಸಿಲಿರುತ್ತೆ. ಹೌದೌದು. ಈ ಒಂದು ಸಂದರ್ಭದಲ್ಲಿ ಜಾನುವಾರುಗಳ ಆರೋಗ್ಯ ಮತ್ತು ಆಹಾರದ ಮೇಲೆ ಬೇಸಿಗೆ ಬೀರ್ತಕ್ಕಂಥ ಪರಿಣಾಮ ಏನು ಅಂತೇಳಿ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ನಮಗೆ ಬೇಸಿಗೆ ಕಾಲ ಬಂತು ಅಂದರೆ ಉಷ್ಣತೆ ಜಾಸ್ತಿ ಆಗುತ್ತೆ. ರಾಸುಗಳು ನೀರು ಕುಡಿಯೋದನ್ನ ಜಾಸ್ತಿ ಮಾಡ್ತವೆ, ಆಹಾರ ತಿನ್ನೋದನ್ನ ಕಡಿಮೆ ಮಾಡ್ತವೆ, ಹಾಲು ಉತ್ಪಾದನೆಯಲ್ಲಿ ಕಡಿಮೆ ಆಗ್ತದೆ, ಹಾಲಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ, ಆ ರಾಸುಗಳ ರೋಗನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಸಂತಾನೋತ್ಪತ್ತಿ ಕ್ರಿಯೆ ತೊಂದರೆ ಆಗ್ತದೆ, ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ನಮ್ಮ ರೈತರು ಬೇಸಿಗೆ ಕಾಲಗಳಲ್ಲಿ ರಾಸುಗಳ ನಿರ್ವಹಣೆಗೆ ಮತ್ತು ಆಹಾರ ಪೋಷಣೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ಬರೋದು ಏನು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಹಸಿರು ಮೇವು ಪೂರೈಕೆ ಕಷ್ಟ ಸಾಧ್ಯ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಲಭ್ಯವಿರುವ ಒಣಮೇವು, ಅದು ರಾಗಿ ಹುಲ್ಲಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು, ಇವುಗಳನ್ನೇ ಹೆಚ್ಚು ಪೌಷ್ಟಿಕಗೊಳಿಸಿ ಬಳಸಲಿಕ್ಕೆ ಯಾವ ಅವಕಾಶಗಳಿವೆ ಅಂತೇಳಿ ನೋಡಿ. ಸಾಮಾನ್ಯವಾಗಿ ನಮ್ಮಲ್ಲಿ ವ್ಯವಸಾಯೇತರ ಕಚ್ಚಾ ಪದಾರ್ಥಗಳು ಅಂತ ಕರಿತೀವಿ, ಕ್ರಾಪ್ ರೆಸಿಡ್ಯೂಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ರಾಗಿ ಹುಲ್ಲಾಗಿರ್ಬೋದು, ಒಣ ಹುಲ್ಲಾಗಿರ್ಬೋದು, ಮುಸ್ಕಿನ್ ಜೋಳದ ಕಡ್ಡಿ, ಬಿಳಿ ಜೋಳದ ಕಡ್ಡಿ, ಅಥವಾ ನಮ್ಮ ಸಿಗ್ತಕ್ಕಂಥ ಕಬ್ಬಿನ ಸಿಪ್ಪೆ ಯಥೇಚ್ಛವಾಗಿ ನಮ್ಮ ಸಿಗ್ತವೆ. ಇದ್ರದ್ದು ಒಂದು ತೊಂದರೆ ಅಂತ ಹೇಳಿದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಕಡಿಮೆ, ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿದೆ. ಇದಕ್ಕೆ ನಾವು ಪೂರಕವಾಗಿ ಇದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ಯೂರಿಯಾ ನಮ್ಮ ರೈತರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಒಂದು 100 kg ಒಣ ಹುಲ್ಲು ಸಣ್ಣದಾಗಿ ಕತ್ತರಿಸ್ಬಿಟ್ಟು 2 kg ಯೂರಿಯಾವನ್ನು ಒಂದು 20 ನೀರಲ್ಲಿ ಕರಗಿಸ್ಬಿಟ್ಟು ಒಣ ಹುಲ್ಲಿನ ಮೇಲೆ ಸಿಂಪಡಿಸಿ ತಕ್ಷಣ ರಾಸುಗಳಿಗೆ ಕೊಟ್ಟಿದ್ದೆ ಆದರೆ ಆ ಒಣ ಹುಲ್ಲಿನಲ್ಲಿರ್ತಕ್ಕಂಥ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ, ಜೀರ್ಣವಾಗ್ತಕ್ಕಂಥ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ,
ಜೊತೆಗೆ ರಾಸುಗಳು ಇಚ್ಛೆ ಪಟ್ಟು ತಿಂತವೆ. ನಾವು ಇಂಗ್ಲಿಷ್ನಲ್ಲಿ ಮೇಂಜರ್ ಲಾಸ್ ಅಂತ ಅಂದ್ರೆ ಗೊಂದಿನಲ್ಲಿ ಜಾಸ್ತಿ ಬಿಟ್ಕೊಳೋದಿಲ್ಲ. ಜೊತೆಗೆ ರಾಸುಗಳ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಜೊತೆಗೆ ಹಾಲು ಉತ್ಪನ್ನ ಜಾಸ್ತಿ ಆಗುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ರೈತರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಮ್ಮಲ್ಲಿ ಲ್ಯಾಕ್ಟೋಮೀಟರ್ ರೀಡಿಂಗ್ ಬರಲ್ಲ, SNF ಬರಲ್ಲ, ಡಿಗ್ರಿ ಬರಲ್ಲ ಅಂತ ಕಡೆ ಈ ಒಣ ಹುಲ್ಲಿನ ಪೌಷ್ಟೀಕರಣೆ ಮಾಡಿ ರಾಸುಗಳಿಗೆ ಕೊಟ್ಟಿದ್ದೆ ಆದರೆ ಹೆಚ್ಚು ಉತ್ಪಾದನೆಯನ್ನು ರೈತರು ಪಡೀಲಿಕ್ಕೆ ಅವಕಾಶ ಇದೆ. ಹೌದು. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹಸಿರು ಮೇವಿಗೆ ಪರ್ಯಾಯವಾಗಿ ಕೆಲವು ಮೇವಿನ ಮರಗಳು, ಹೌದು, ಅವುಗಳ ಸೊಪ್ಪು ಎಲೆ ಇವುಗಳನ್ನು ಸಹ ಈ ಬೇಸಿಗೆಯಲ್ಲಿ ಮೇವಾಗಿ ಬಳಸಲಿಕ್ಕೆ ಅವಕಾಶ ಇದೆಯೇ? ಹೌದು, ಇದೆ. ಇದ್ರ ಬಗ್ಗೆ ಮಾಹಿತಿಗಳು ಅಂತ ಹೇಳಿದ್ರೆ, ನಮ್ಮ ಸಾಮಾನ್ಯವಾಗಿ ನಮ್ಮ ರೈತರುಗಳು ಬೇಸಿಗೆ ಕಾಲ ಬಂತು ಅಂತ ಹೇಳಿದ್ರೆ ಕೆಲವೊಂದು ಮೇವಿನ ತಳಿಗಳು ನಾವು ಬೇಸಿಗೆ ಕಾಲದಲ್ಲೇ ಬೆಳ್ಕೋಬಹುದು. ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಬಿಳಿ ಜೋಳ, ಆಮೇಲೆ ಜೊತೆಗೆ ಈಗ ಮಲ್ಟಿ ಕಟ್ ಜೋವರ್ ಅಂತ ಬಂದಿದೆ, ಹಲವು ಕಟಾವುಗಳ ಜೋಳ ಅಂತ, ಬಾಜ್ರಾ ಇದೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ಬಸವರಾಜ್ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಆಕ್ಚುಲಿ ನಮ್ದು 8 ಆಕಳಿದೆ ಸರ್. ಹಲೋ, ಹೇಳಿ ಸರ್. 8 ಆಕಳಿದೆ ಸರ್ ನಮ್ಮಲ್ಲಿ. ನಿಮ್ಮ ಬಸವರಾಜ್, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಸರಿ ಸರ್. ಸರ್ 8 ಆಕಳಿದೆ ಸರ್. ಅದರಲ್ಲಿ ಹೈನು ಈಗ ಬೇಸಿಗೆ ಕಾಲದಲ್ಲಿ ಹಸಿ ಹುಲ್ಲು ಹಾಕ್ತೇವಲ್ಲ ಸರ್, ಇದು ಗ್ರೀನ್ ಗ್ರೀಶ್ ಅಂತ ಬರತ್ತಲ್ಲ ಸರ್. ಅದನ್ನ ಹಾಕಿದ ಕೂಡಲೇ ಅದ ಬರೀ ಆಕ್ಚುಲಿ ಮೂತ್ರಿ ಜಾಸ್ತಿ ಆಗ್ತದೆ, ಜಸ್ಟ್ ಹಾಲು ಇಳುವರಿ ಕಡಿಮೆ ಬರ್ತಾ ಇದೆಲ್ಲ ಸರ್. ಅಲ್ಲ, ನೀವೇನ್ ಮಾಡಿ ಅಂತ ಹೇಳಿದ್ರೆ ಹಸಿ ಹುಲ್ಲು ಜೊತೆಯಲ್ಲಿ ಒಣ ಹುಲ್ಲು ನಿಮ್ಮ ಕಡೆ ಸಿಗ್ತಕ್ಕಂಥ ಜೋಳದ ಕಡ್ಡಿ ಆಗಿರ್ಬೋದು, ಮುಸ್ಕಿನ ಜೋಳದ ಕಡ್ಡಿ ಜೊತೆಗೆ ಪಶು ಆಹಾರವನ್ನು ಸೇರಿಸಿ, ಜೊತೆಗೆ ಸ್ವಲ್ಪ ಅಡಿಗೆ ಸೋಡಾ, ಖನಿಜಾಂಶಗಳ ಮಿಶ್ರಣವನ್ನು ಕೊಡಿ, ನಿಮ್ಮ ಸಮಸ್ಯೆ ಸರಿಪಡಿಸಬಹುದು. ಸಿದ್ದರಾಮಣ್ಣವರೇ, ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದಾದರೆ ಪ್ರಾಯಶಃ ಈ ಮೇವಿನ ತಾಜಾತನವನ್ನು ಕಾಪಾಡಿಕೊಳ್ಳೋದು ಅಥವಾ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಈ ರಸಮೇವು, ಈ ನಾವು ಸೈಲೇಜ್ ಅಂತ ಏನು ಹೇಳ್ತೇವೆ, ಇದು ಸಹ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ನಮ್ಮ ಕೃಷಿಕರು ಯಾವ ಸಂದರ್ಭಗಳಲ್ಲಿ ಸೈಲೇಜ್ ಅಥವಾ ರಸಮೇವನ್ನು ತಯಾರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತೇಳಿ? ಸಾಮಾನ್ಯವಾಗಿ ನಮಗೆ ಹಸಿರು ಹುಲ್ಲು ಜೂನ್ ತಿಂಗಳಿಂದ ಜನವರಿ ತಿಂಗಳವರೆಗೂ ಸಿಗುತ್ತೆ. ಹಸಿರು ಹುಲ್ಲನ್ನು ಯಥೇಚ್ಛವಾಗಿ ರೈತರು ಬೆಳೆದಾಗ ಅದನ್ನು ರಸಮೇವಾಗಿ ನಾವು ಪರಿವರ್ತನೆಯನ್ನು ಮಾಡ್ಕೋಬಹುದು. ಸೊ ರಸಮೇವು ಕೊಡ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿದ್ರೆ, ರಸಮೇವನ್ನು ನಾವು ರಾಸುಗಳಿಗೆ ಕೊಡಬೇಕಾದ್ರೆ ಒಂದನ್ನೇ ಕೊಡಬಾರ್ದು. ರಸಮೇವಿನ ಜೊತೆಯಲ್ಲಿ ಒಣ ಹುಲ್ಲು, ಪಶು ಆಹಾರವನ್ನು ಸೇರಿಸಿ ಕೊಡಬೇಕು. ರಸಹುಲ್ಲಿನಲ್ಲಿ ಆಮ್ಲೀಯತೆಯ ಪ್ರಮಾಣ ಜಾಸ್ತಿ ಇರುತ್ತೆ, ನಾವು pH ಅಂತ ಕರಿತೀವಿ. pH 3.5ರಿಂದ ರಾಸುಗಳ ಅಸಿಡಿಟಿ ಆಗ್ಬೋದು. ಅದಕ್ಕೋಸ್ಕರ ರಸಮೇವನ್ನು ಒಂದೇ ಕೊಡಬಾರ್ದು, ಸೇರಿಸಿ ಮೇವುಗಳ ಜೊತೆ ಮಿಶ್ರಣ ಮಾಡಿಕೊಟ್ಟಿದ್ರೆ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಹೌದೌದು. ಇದೀಗ ವೀರೇಶ್ ಎನ್ನುವವರು ಬೈರಮಂಗಲದಿಂದ ಕರೆ ಮಾಡಿದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಕೇಳಿ ಪ್ರಶ್ನೆ ಕೇಳಿ ಸರ್. ಸಿದ್ದರಾಮಣ್ಣ ಸರ್ ಜೊತೆ ಮಾತಾಡ್ಬೋದು ಸರ್? ಮಾತಾಡಿ ವೀರೇಶ್ ಅವರೇ, ಮಾತಾಡಿ. ಸಿದ್ದರಾಮಣ್ಣ ಸರ್, ನಾ ವೀರೇಶ್ ನಮಸ್ಕಾರ, ಆರಾಮಿದ್ದೀರಿ? ರಾಮನ್ ಸರ್, ಗುರ್ತು ಸಿತ್ತ ಅನ್ಕೊಂತೀನಿ. ಪ್ರಶ್ನೆ ಕೇಳಿ ವೀರೇಶ್. ಸರ್, ಈಗ ನೀವು ಒಣ ಹುಲ್ಲಿನ ಸಂಸ್ಕರಣೆ ಬಗ್ಗೆ ಹೇಳ್ತಿದ್ರಿ ಸರ್. ಅದೇ ರೀತಿಯಲ್ಲಿ ಬೆಳಗಾವಿ ಒಳಗ ಹುಳ್ಳಿ ನಮ್ದು ಇದನ್ನ ತಗದ್ಮೇಲೆ ಉಳ್ಳಿಕೆ ಬರುತ್ತಲ್ಲ ಸರ್, ಅದು ಆಮೇಲೆ ಭತ್ತದ ಗೊಳ್ಳಿಂದ ಆತರ ಏನಾದ್ರು ಸಂಸ್ಕರಣೆ ಮಾಡ್ಬಿಟ್ಟು ನಾವು ಎನ್ಮೆಲ್ಗೆಲ್ಲ ಹಾಕ್ಬೋದ ಸರ್? ಅದಾದ್ಮೇಲೆ ಏನಾದ್ರು ರಿಸರ್ಚ್ ಇದು ಮಾಡಿರೋ ಸರ್? ನಾವು ಒಣ ಹುಲ್ಲಿಗೆ ಏನು ಸಂಸ್ಕರಣೆ ಮಾಡ್ತೀವಿ, ರಾಗಿ ಹುಲ್ಲು ಆಗಿರ್ಬೋದು, ಮುಸ್ಕಿನ ಜೋಳದ ಕಡ್ಡಿ ಆಗಿರ್ಬೋದು, ಅದೇ ಪ್ರಮಾಣದಲ್ಲಿ ನೀವು ಅದಕ್ಕೂ ಸಹ ಮಾಡ್ಬೋದು ವೀರೇಶ್ ಅವರೇ. ಮಾಡಿ ರಾಸುಗಳಿಗೆ ಕೊಡ್ಬೋದು. ಹಾ ಸರ್. ಒಂದು 10 ಗೀರ್ ಅಂತ ಆಕಳ ತಗೊಂಡ್ಬಂದಿದೆ ಸರ್. ಸೊ ಅದರ ಮೇಲೆ ಅಂದ್ರೆ ಅದರ ಉಳ್ಕಿ ಮೇಲೆ ನೀವು ಅಂದ್ರೆ ಇಲ್ಲಿ ಹೇರಳವಾಗಿ ಸಿಗ್ತಾ ಇದೆ ನಮ್ಗೆ. ಅದಕ್ಕೆ ಅದ್ರ ಮೇಲೆ ಸಂಸ್ಕರಣೆ ಮಾಡಿ, ಯಾಕಂದ್ರೆ ನಾವು ನಾರ್ಮಲಿ ಹಂಗೆ ಹಾಕಿದಾರ ಅದಷ್ಟು ತಿಂತಾ ಇಲ್ಲ ಸರ್ ಎನ್ಮೇಲ್. ಅದಕ್ಕೆ ಅಲ್ಲದ್ರೆ ನಾನು ಹೇಳಿದ್ದೆ, ಯೂರಿಯಾ ಸಂಸ್ಕರಣೆ ಮಾಡಿದಾಗ ನಿಮ್ಮ ಇದರಲ್ಲಿ ಉಳ್ತಕ್ಕಂಥ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ, ರಾಸುಗಳು ಹೆಚ್ಚು ಪೌಷ್ಟಿಕತೆ ಜಾಸ್ತಿ ಆಗುತ್ತೆ, ರಾಸುಗಳು ಇಷ್ಟಪಟ್ಟು ತಿಂತವೆ. ವೀರೇಶ್ ಅವರಿಗೆ ಧನ್ಯವಾದಗಳು. ಇದೀಗ ಅರಸೀಕೆರೆಯಿಂದ ರಘು ಎನ್ನುವರು ಕರೆ ಮಾಡಿದ್ದಾರೆ. ರಘು ಅವರೇ ನಮಸ್ಕಾರ. ಸರ್, ನಮ್ದು ಈ ರಾಗಿ ಹುಲ್ಲನ್ನ ಹಸು ಜಾಸ್ತಿ ತಿನ್ನಕ್ಕೆ ಏನ್ ಮಾಡ್ಬೇಕು ಅಂತ? ನಾನು ಈಗಲೇ ಹೇಳ್ತಾ ಇದ್ದೀನಿ, ರಾಗಿ ಹುಲ್ಲು ಜಾಸ್ತಿ ತಿನ್ನಂಗೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ವಿಧಾನ ಸಣ್ಣದಾಗಿ ಕತ್ತರಿಸಿ ಮುಸ್ಕಿನ ಜೋಳ ಅಥವಾ ಕಡಲೆಕಾಯಿ ಜೊತೆಲಿ ಕೊಡ್ಬೋದು. ಎರಡನೇ ವಿಧಾನ ಉಪ್ಪಿನ ನೀರನ್ನು ಸಿಂಪಡಿಸ್ಕೊಡ್ಬೋದು. ಮೂರನೇ ವಿಧಾನ ಬೆಲ್ಲವನ್ನು ಸಿಂಪಡಿಸ್ಕೊಡ್ಬೋದು. ನಾಲ್ಕನೇ ವಿಧಾನ ಆಗಲೇ ಹೇಳಿದೆ, 2% ಯೂರಿಯಾವನ್ನ ಸಿಂಪಡಿಸಿ ರಾಸುಗಳಿಗೆ ಕೊಟ್ಟಾಗ ಹೆಚ್ಚು ಇಷ್ಟಪಟ್ಟು ತಿಂತವೆ. ಸಣ್ಣದಾಗಿ ಕತ್ತರಿಸ್ಬಿಟ್ಟು ಕೊಡಿ, ಜಾಸ್ತಿ ತಿಂತವೆ. ಸರ್, ಯೂರಿಯಾ ಹಾಕಿ ಅಂದ್ರಲ್ಲ, ಯೂರಿಯಾ ಇದು ಅದೇ ಯೂರಿಯಾ ಅದು ಸಿಂಪಡಿಸಬೇಕಾಗ್ತದೆ. ನಾನು ಹೇಳಿದ್ನಲ್ಲ, 2 kg ಯೂರಿಯಾ ತಗೊಳ್ಳಿ, 28 ದಿನಗಳು ಕರಗಿಸಿ 100 kg ಹುಲ್ಲು ಸಿಂಪಡಣೆ ಮಾಡಿ ರಾಸುಗಳಿಗೆ ತಕ್ಷಣ ಕೊಡಬಹುದು. ಇದರಿಂದ ಹೆಚ್ಚಿನ ಪೌಷ್ಟಿಕ ಭರಿತ ಆಹಾರ ರಾಸುಗಳಿಗೆ ಸಿಗುತ್ತೆ. ಇದೀಗ ಸಿದ್ದರಾಮಣ್ಣ ಅವರಿಗೆ ಮತ್ತೊಂದು ಪ್ರಶ್ನೆ.
ಸಾಮಾನ್ಯವಾಗಿ ಇದುವರೆಗೂ ನಾವು ಮೇವಿನ ಬಗ್ಗೆ ಹೆಚ್ಚು ಮಾತಾಡ್ತಾ ಬಂದಿದ್ದೇವೆ. ಹೌದು. ಈ ಖನಿಜಾಂಶಗಳ ಮಿಶ್ರಣ ಸಹ ಅಷ್ಟೇ ಮುಖ್ಯ. ಹೌದು. ಹಾಗಾಗಿ ಖನಿಜಾಂಶ ಮಿಶ್ರಣಗಳನ್ನು ಯಾವ ಪ್ರಮಾಣದಲ್ಲಿ ನಾವು ಮೇವಿನ ಜೊತೆಗೆ ಪೂರೈಕೆ ಮಾಡಬೇಕಾಗುತ್ತೆ? ನೋಡಿ, ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಮ್ಮ ರಾಜ್ಯದಲ್ಲಿ ನಮ್ಮ ಮಣ್ಣಿನಲ್ಲಿ ಸುಣ್ಣ, ರಂಜಕ, ಗಂಧಕ, ಸತು, ತಾಮ್ರ ಇವುಗಳ ಕೊರತೆ ಎದ್ದು ಕಾಣ್ತಾ ಇದೆ. ಸಾಮಾನ್ಯವಾಗಿ 70% ಕೊರತೆ ಇದೆ. ಇದ್ರಲ್ಲಿ ಬೆಳೀತಕ್ಕಂಥ ಬೆಳೆಗಳು ಸಹ ಹುಲ್ಲು ಬೆಳೆಗಳು ಅದ್ರ ಕೊರತೆಯಿಂದಲೇ ಇರ್ತವೆ. ಹಾಗಾಗಿ ನಮ್ಮ ರಾಸುಗಳಲ್ಲಿ ಸುಣ್ಣ, ರಂಜಕ, ಗಂಧಕ, ಸತುವಿನ ಕೊರತೆ ಎದ್ದು ಕಂಡು ರಾಸುಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ಕ್ರಿಯೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಸಾಮಾನ್ಯವಾಗಿ ನಾವು ನೋಡಿದ್ದೀನಿ, ನಮ್ದು ಇರ್ತಕ್ಕಂಥ ಯಾವುದೇ ರೈತರು ಖನಿಜಾಂಶಗಳ ಮಿಶ್ರಣವನ್ನು ದಿನಪ್ರತಿ ಕೊಡೋದೇ ಇಲ್ಲ. ಯಾವಾಗ ಜಾಸ್ತಿ ಹಾಲು ಬರುತ್ತೋ ಇಲ್ಲ ಆಕಳು ಗರ್ಭದರ್ಶಿತರೆ ಕೊಡ್ತಾರೆ, ಅಂತ ಟೈಮಲ್ಲಿ ಮಾತ್ರ ಕೊಡ್ತಾರೆ ಹೊರತು ಸಾಮಾನ್ಯವಾಗಿ ಯಾರು ಕೊಡೋದಿಲ್ಲ. ಸೊ ಸಾಮಾನ್ಯವಾಗಿ ಹಸು ಹಾಲು ಕೊಡಲಿ ಬಿಡ್ಲಿ ದಿನಂಪ್ರತಿ 100 ಗ್ರಾಮ್ನಷ್ಟು ಖನಿಜಾಂಶಗಳ ಮಿಶ್ರಣವನ್ನ ಹಾಲುಕರಿತ ಹಸುಗಳಿಗೆ ಕೊಡಬೇಕು. ಬರಡು ಆಕಳಿಗೆ 50 ಗ್ರಾಮ್ ಕೊಡಬೇಕು. ಕುರಿ ಅಥವಾ ಮೇಕೆ ಆದ್ರೆ 25 ಗ್ರಾಮ್ನಷ್ಟು ಕೊಟ್ಟಿದ್ದೇ ಆದ್ರೆ ಬೆಳವಣಿಗೆ, ಸಂತಾನೋತ್ಪತ್ತಿ, ಹೆಚ್ಚು ಹಾಲು ಉತ್ಪಾದನೆ, ಹೆಚ್ಚು ಮಾಂಸದ ಉತ್ಪಾದನೆಯನ್ನು ನಾವು ನಮ್ಮ ಜಾನುವಾರುಗಳಿಂದ ಪಡಿಬಹುದು. ಧನ್ಯವಾದಗಳು ರಘು ಅವರಿಗೆ, ಧನ್ಯವಾದಗಳು. ಇದೀಗ ಬೈರದೇವರ ಹಳ್ಳಿಯಿಂದ ಜಯರಾಜ್ ಅವರು ಕರೆ ಮಾಡಿದ್ದಾರೆ. ಜಯರಾಜ್ ಅವರೇ ನಮಸ್ಕಾರ. ಜಯರಾಜ್ ಮಾತನಾಡಿ, ಪ್ರಶ್ನೆ ಕೇಳಿ ಸರ್. ಈಗ ನಮಸ್ಕಾರ. ಪ್ರಶ್ನೆ ಕೇಳಿ. ಈಗ ಬೇಸಿಗೆ ಒಳಗೆ ಏನಾದ್ರೆ 30 ಹಸು ಇದೆ. ಅದರಿಂದ ಈಗ ಏನು ನಾವು ಮೇವು ಕೊಟ್ರೆ ಒಳ್ಳೇದು, ಜೋಳ ಕಡ್ಡಿ ಅವೆಲ್ಲ ಏನ್ ಕೊಟ್ರೆ ಒಳ್ಳೇದು? ಹೇಳಿ ಸರ್. ಸಾಮಾನ್ಯವಾಗಿ ನಿಮ್ಮ ಹತ್ರ ಹಸಿರು ಹುಲ್ಲು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹಸಿರು ಹುಲ್ಲು ಜೊತೆನಲ್ಲಿ ನೀವು ರಾಗಿ ಹುಲ್ಲು ಕೊಡ್ಬೋದು, ಭತ್ತದ ಹುಲ್ಲು, ಮುಸ್ಕಿನ್ ಜೋಳದ ಕಡ್ಡಿ, ಕಬ್ಬಿನ ಸಿಪ್ಪೆ ಕೊಡ್ಬೋದು. ಅದಕ್ಕೆ ಸಂಸ್ಕರಣೆ ಮಾಡಿ ಕಟ್ರೆ ಒಳ್ಳೆ ಸಂಸ್ಕರಣೆ ಚಂದ ಕತ್ತರಿಸಬಹುದು. ಯೂರಿಯಾ ಸಂಸ್ಕರಣೆ ಮಾಡ್ಬೋದು. ಯೂರಿಯಾ ಸಂಸ್ಕರಣೆ ಮಾಡ್ಬೋದು. 2% ಯೂರಿಯಾ ಸಂಸ್ಕರಣೆ ಅಂದ್ರೆ 2 kg ಯೂರಿಯಾವನ್ನು ತೆಗೆದುಕೊಂಡು 20 ಲೀಟರ್ ಹಾಕ್ಬಿಟ್ಟು 100 kg ಹುಲ್ಲಿಗೆ ಸಿಂಪಡಣೆ ಮಾಡಿ ತಕ್ಷಣ ಕೊಡ್ಬೋದು. ಕಬ್ಬಿನ ಸಿಪ್ಪೆಯನ್ನ ಕೊಡ್ಬೋದು ನೀವು. ಆಮೇಲೆ ಮರಗಿಡಗಳ ಸೊಪ್ಪುಗಳಿದಾವಲ್ಲ, ಸುಬಾಬುಲ್ಲು, ನಮ್ಮ ಹತ್ರ ಸಿಕ್ತ ಸುಬಾಬುಲ್ಲು, ನುಗ್ಗೆ, ಗೊಬ್ಬರದ ಸೊಪ್ಪು, ಹಾಲುವಾಣ, ಅಗಸೆ, ಜೊತೆಗೆ ನಮ್ಮ ಅಲಸಂದಿ, ಹುರುಳಿ, ಜೊತೆಗೆ ರಸಮೇವನ್ನು ಸಹ ನೀವು ಕೊಡ್ಬೋದು. ರಸಮೇವು ಮಾಡ್ತಕ್ಕಂಥ ನಿಮ್ಮಲ್ಲಿ ಅನುಕೂಲ ಇದ್ರೆ ರಾಸುಗಳಿಗೆ ರಸಮೇವು ಸಹ ನೀವು ಕೊಡ್ಬೋದು. ಜಯರಾಜ್ ಅವರಿಗೆ ಧನ್ಯವಾದಗಳು. ಜಯರಾಮ್ ಅವ್ರಿಗೆ ಧನ್ಯವಾದಗಳು. ಇದೀಗ ಮತ್ತೊಂದು ಪ್ರಶ್ನೆ. ಇದುವರೆಗೂ ನಾವು ಮೇವಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈ ಬೇಸಿಗೆಯಲ್ಲಿ ನೀರನ್ನು ಪೂರೈಕೆ ಮಾಡೋದು ಸಹ ಅಷ್ಟೇ ಮುಖ್ಯ. ಹೌದು. ಹಾಗಾಗಿ ಜಾನುವಾರುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಪೂರೈಕೆ ಮಾಡಬೇಕು ಹಾಗೂ ಈ ನೀರಿನ ಗುಣಮಟ್ಟ ಯಾವ ರೀತಿ ಇರಬೇಕು? ಹೌದು, ಇದು ಒಂದು ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ನಮ್ಮ ರೈತರಿಗೆ ಗೊತ್ತೇ ಇರಲ್ಲ ಎಷ್ಟು ನೀರು ಕುಡಿತದೆ ಹಸು, ಎಷ್ಟು ಕೊಡಬೇಕು ನಾವು ಅಂತ ರೈತರಿಗೆ ಗೊತ್ತೇ ಇರಲ್ಲ. ಸಾಮಾನ್ಯವಾಗಿ ನೀರು ನಮ್ಮಲ್ಲಿ ರಾಸುಗಳಿಗೆ ಕೊಡ್ತಕ್ಕಂಥ ನೀರು ಗಡಸು ನೀರು ಆಗಿರಬಾರ್ದು. ನಾವು ಇಂಗ್ಲಿಷ್ನಲ್ಲಿ ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾರ್ಡ್ ವಾಟರ್ ಕೊಡಬಾರ್ದು, ಮೆದುವಾದ ನೀರನ್ನ ಕೊಡಬೇಕು. ಆ ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣ ಕಡಿಮೆ ಇರಬೇಕು. ಸೊ ನಮ್ಮಲ್ಲಿ ನೋಡ್ತೀವಿ ನಾವು ಹಳ್ಳಿ ಕಡೆ ಕೆರೆ ನೀರು, ಕುಂಟೆ ನೀರು, ನಿಂತ ನೀರು ಕೊಡಬೇಕು, ಚರಂಡಿ ನೀರು ಆ ಥರ ಕೊಡಬಾರ್ದು. ಸೊ ಸಾಮಾನ್ಯವಾಗಿ ರಾಸುಗಳ ದೇಹದ ತೂಕದ 10% ಅಂದ್ರೆ 400 ತೂಕ ಇರತಕ್ಕಂಥ ಒಂದು ಹಸು 10 ಲೀಟರ್ ಹಾಲು ಕೊಟ್ರೆ ಸಾಮಾನ್ಯವಾಗಿ 60 to 80 ಲೀಟರ್ ನೀರನ್ನ, ಶುದ್ಧವಾದ ನೀರನ್ನ ದಿನಂಪ್ರತಿ ಕೊಡಲೇಬೇಕಾಗ್ತದೆ. ಇದೀಗ ಮತ್ತೊಂದು ಪ್ರಶ್ನೆ ಇದೆ. ಹುಲಿಯೂರು ದುರ್ಗದಿಂದ ಕುಮಾರ್ ಕರೆ ಮಾಡಿದ್ದಾರೆ. ಕುಮಾರ್ ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ನಮ್ದೇನಿಲ್ಲ, ಹೇಳಿ. ಈ ಬೇಸಿಗೆ ಕಾಲದಲ್ಲಿ ಒಣಂ ತಿಂತಿಲ್ಲ ಹಸುಗಳು, ಬಟ್ ಹಸಿರು ತಿಂತಿದ್ವಿ, ಒಣಂ ತಿಂತಿಲ್ಲ ಸರ್. ಏನ್ ಮಾಡ್ಬೇಕು ಸರ್ ಅದಕ್ಕೆ? ನಾನು ಆಗಲೇ ಇಬ್ಬರಿಗೆ ಫಸ್ಟಿಗೆ ಆನ್ಸರ್ ಮಾಡಿದೆ, ನಿಮಗೂ ಆನ್ಸರ್ ಕೇಳ್ತೀನಿ. ಸಾಮಾನ್ಯವಾಗಿ ನಿಮ್ಮಲ್ಲಿ ಒಣವ ಸಿಗ್ತಕ್ಕಂಥದ್ದು ಭತ್ತದ ಹುಲ್ಲಾಗಿರ್ಬೋದು ಅಥವಾ ರಾಗಿ ಹುಲ್ಲಾಗಿರ್ಬೋದು, ಅದನ್ನ ಸಣ್ಣದಾಗಿ ಕತ್ತರಿಸಿ ಜೋಳದ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ಪ್ರಯತ್ನ ಮಾಡ್ತೇವೆ. ಎರಡನೇದು ಉಪ್ಪಿನ ನೀರನ್ನು ಸಿಂಪಡಿಸಿ ಬೆಲ್ಲದ ನೀರನ್ನು ಸಿಂಪಡಿಸ್ಬೋದು. ಜೊತೆಗೆ 2% ಯೂರಿಯಾ ದ್ರಾವಣವನ್ನು ಸಿಂಪಡಿಸಿ ತಿನ್ನಂಗೆ ಮಾಡ್ಬೋದು. ಇನ್ನೂ ಮುಂದಕ್ಕೆ ಹೋಗಿ ಮಾತಾಡೋದಾದ್ರೆ ನಾವು ಇತ್ತೀಚೆಗೆ ಈಸ್ಟ್ ಮತ್ತು ಕಿಣ್ವಗಳ ಪೌಡರ್ ಅನ್ನ ನಮ್ಮ ಹುಲ್ಲಿನ ಮೇಲೆ ಸಿಂಪಡಿಸಿ ರಾಸುಗಳು ತಿನ್ನಂಗೆ ಮಾಡ್ಬೋದು. ಇದನ್ನ ನೀವು ಪ್ರಯತ್ನ ಮಾಡಿ, ರಾಸುಗಳು ತಿಂತವೆ. ನಿಮ್ಗೆ ಮಾಡಿದ್ದೆ ಆದ್ರೆ ರಾಸುಗಳು ಹೆಚ್ಚು ಇಷ್ಟಪಟ್ಟು ತಿಂತವೆ. ಯೂರಿಯಾ ಮತ್ತು ಈಸ್ಟ್ ಪೌಡರ್ ಕಿಣ್ವಗಳನ್ನು ಹಾಕಿದಾಗ ಹುಲ್ಲಿಗೆ ಒಂದು ಟೇಸ್ಟ್ ಬಂದಾಗ ಇಷ್ಟಪಟ್ಟು ತಿಂತವೆ. ಧನ್ಯವಾದಗಳು. ಇದೀಗ ಬಸವರಾಜ್ ಅವರು ಕರೆ ಮಾಡಿದ್ದಾರೆ ಗೋಕಾಕಿಂದ. ಪ್ರಶ್ನೆ ಕೇಳಿ ಬಸವರಾಜ್. ನಮಸ್ಕಾರ ಸರ್. ಬಸವರಾಜ್ ರಂಜನ್ಗೆ ಅಂತ ಮಾತಾಡೋದು. ಹೇಳ್ರಿ. ಈಗ ನಮಗೆ ಬೇಸಿಗೆ ಅಲ್ರಿ, ಹಸಿರು ಹುಲ್ಲಿನ ತಳಿಗಳು ಮತ್ತೆ ಯಾವ ತರ ಕಂಡು ಹಿಡಿದಾರ? ಒಳ್ಳೆ ಪ್ರಶ್ನೆ.
ನೋಡ್ರಿ, ಈಗ ಇತ್ತೀಚೆಗೆ ನಾವು ಈ ಹಸಿ ಹುಲ್ಲಿನ ಅಭಾವ ಆದಾಗ ಒಂದು ಇತ್ತೀಚೆಗೆ ಕ್ಯಾಕ್ಟಸ್ ಅಂತ ಮಾಡಿದ್ವಿ ನಾವು. ಪಾಪಸ್ ಕಳ್ಳಿ ಅಂತ, ಮುಳ್ಳಿಲ್ಲದ ಪಾಪಸ್ ಕಳ್ಳಿ ಅಂತ ಒಂದು ಕಳ್ಳಿಯನ್ನ ಬಿಡುಗಡೆ ಮಾಡಿದ್ವಿ. ಅದನ್ನು ಬೆಳೆಸ್ಕೋಬಹುದು ನೀವು. ಜೊತೆಗೆ ಕೋಫೋರ್ ಅಂತ ಬಂದಿದೆ, ಹೈಬ್ರಿಡ್ ನೇಪಿಯರಲ್ಲೇ ಕೋಫೋರ್ ವೆರೈಟಿಯನ್ನು ನೀವು ಬೆಳ್ಕೋಬಹುದು. ಹಲಾವು ಕಟಾವುಗಳ ಜೋಳ ಬಂದಿದೆ, ಬಾಜ್ರಾ ಇದೆ, ನಿಮಗೆ ಸೂಡಾನ್ ಗ್ರಾಸ್ ಅಂತ ಇದೆ, ಆಮೇಲೆ ಫಾಡರ್ ಗ್ರೌಂಡ್ ನಟ್ ಮೇವಿನ ಕಡಲೆಕಾಯಿ, ಸಿರಾಟ್ರೋ ಅಂತ ಬಂದಿದೆ. ಇವನ್ನ ನೀವು ನಿಮ್ಮಲ್ಲಿ ಬೆಳ್ಕೊಂಡು ರಾಸುಗಳಿಂದ ಹೆಚ್ಚು ಹಾಲು ಉತ್ಪಾದನೆ, ಕಡಿಮೆ ನೀರಿನ ಲಭ್ಯತೆ ಇದ್ರೂ ಈ ಎಲ್ಲ ಮೇವಿನ ಬೆಳ್ಕೋಬಹುದು. ಅವಕಾಶ. ಧನ್ಯವಾದಗಳು. ಇನ್ನೊಂದು ಕೊನೆಯ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಹೈಡ್ರೋಫೋನಿಕ್ ಹುಲ್ಲು ಅಂತೇಳಿ ಒಂದು ಹೊಸ ತಾಂತ್ರಿಕತೆ ಅಂತ ಹೇಳಿದ್ರೆ ಕೃಷಿಕರಿಗೆ ಜಮೀನೇ ಇಲ್ಲದಿದ್ದರೂ ಸಹ ಹುಲ್ಲು ಬೆಳೀಲಿಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ವಿಷಯಗಳನ್ನ ಹೇಳಲಿಕ್ಕಾಗುತ್ತಾ? ಸಾಮಾನ್ಯವಾಗಿ ನಮ್ಮ ರೈತರ ಹತ್ರ ಜಮೀನು ಇಲ್ಲದಿರ್ತಕ್ಕಂಥ ರೈತರು ಈ ಹೈಡ್ರೋಫೋನಿಕ್ ಅಂತಕ್ಕಂಥ ಒಂದು ಪೆಟ್ಟಿಗೆಯಲ್ಲಿ ಹುಲ್ಲನ್ನ ಬೆಳ್ಕೋಬಹುದು. ಅಂದ್ರೆ ಇದಕ್ಕೆ ಯಾವುದೇ ಪೋಷಕಾಂಶಗಳು ಬೇಕಿಲ್ಲ. ಈ ಒಂದು ಪೆಟ್ಟಿಗೆನಲ್ಲಿ ನೀರು, ನಮ್ಮ ಬೀಜಗಳನ್ನ ನೀರಿನಲ್ಲಿ ಎದ್ದು ಬಿಟ್ಟು ಹಾಕ್ಬಿಟ್ರೆ 7 ದಿನಕ್ಕೆ ಸುಮಾರು 8 ರಿಂದ 12 ಇಂಚಿನಷ್ಟು ಹುಲ್ಲು ಬೆಳೀತದೆ. ಸೊ ಆ ಹುಲ್ಲನ್ನು ರಾಸುಗಳಿಗೆ ನಾವು ಹಸಿ ಹುಲ್ಲಿಗೆ ಸಮನಾಗಿ ರಾಸುಗಳಿಗೆ ಕೊಡಬಹುದು. ಇದು ನಮ್ಮ ಏನು ಹಸುಗಳಿಗೆ ನಾರ್ಮಲ್ ಆಗಿ ಹುಲ್ಲನ್ನು ಹಾಕ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಇದು ಪೋಷಕವಾಗಿರ್ತದೆ. ಈ ತಾಂತ್ರಿಕತೆಯನ್ನು ಈಗಾಗಲೇ ಕೃಷಿಕರು ಬಳಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 1-2-3 ರೈತರು ಆಲ್ರೆಡಿ ಬಳಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹತ್ರ ಅಂತ ಹೇಳಿದ್ರೆ ನಮ್ಮ ಅರಸೀಕೆರೆನಲ್ಲಿ ಮಾರುತಿ ಡೈರಿ ಫಾರಂ ಅಂತ ಇದೆ, ಪ್ರತಿಭಾ ಅಂತಕ್ಕಂಥ ಒಬ್ರು ಮಾಡಿದ್ದಾರೆ. ಅವರು ಅಲ್ವಾಗ ನೀವು ಪ್ರತ್ಯಕ್ಷತೆ ನೋಡ್ಬೋದು. ಕೊನೆಯದಾಗಿ ಈ ಮೇವುಗಳ ನಿರ್ವಹಣೆ ಕುರಿತಾಗಿ ನಮ್ಮ ಕೃಷಿಕರಿಗೆ ತಮ್ಮಿಂದ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ನನ್ನ ಪ್ರಕಾರ ವೈಜ್ಞಾನಿಕ ರೀತಿಯಲ್ಲಿ ರಾಸುಗಳಿಗೆ ಪೋಷಣೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಎಲ್ಲಾ ರೈತರು ವೈಜ್ಞಾನಿಕ ರೀತಿಯಲ್ಲಿ ಪೋಷಣೆ ಮಾಡಿ ಸಾಮಾನ್ಯವಾಗಿ ರಿಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಹಸಿ ಹುಲ್ಲು 25 kg, ಒಣ ಹುಲ್ಲು ಒಂದು 6 ರಿಂದ 8 kg, ಪಶು ಆಹಾರ ಒಂದು 8 ರಿಂದ 9-10 kg ಅಷ್ಟು, ಖನಿಜಾಂಶಗಳ ಮಿಶ್ರಣ, ಸೊ ಅಡಿಗೆ ಸೋಡಾ, ಕಾಲಕ್ಕೆ ನಮ್ಮಂತವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ದಾರೆ ಹೆಚ್ಚಿನ ಪೌಷ್ಟಿಕ ಭರಿತವಾದಂತಹ ಒಂದು ಮೇವನ್ನು ನಮ್ಮ ಜಾನುವಾರುಗಳಿಗೆ ಕೊಡಬಹುದು. ಇದರಿಂದ ನಮ್ಮ ಹಾಲಿನ ಉತ್ಪತ್ತಿ ಸಹ ಹೆಚ್ಚಾಗ್ತದೆ. ರೈತ ಬಾಂಧವರು ಇದುವರೆಗೂ ಇಲ್ಲಿ ತನಕ ಬಂದು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವಿನ ನಿರ್ವಹಣೆ ಕುರಿತು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಸಿದ್ದರಾಮಣ್ಣ ಅವರು ತಿಳಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ನಂತರವೂ ಸಹ ತಾವು ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ನಿಮ್ಮೆಲ್ಲರ ವತಿಯಿಂದ ಸಿದ್ದರಾಮಣ್ಣ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.